ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ವಿಚಾರ ಮುಷ್ತಾಕ್ ಪರವಾಗಿ ದಲಿತ ಮಹಾಸಭಾದಿಂದ ಚಾಮುಂಡಿ ನಡಿಗೆ ಸೆಪ್ಟೆಂಬರ್ 9ರಂದು ದಲಿತ ಮಹಾಸಭಾದಿಂದ ಚಾಮುಂಡಿ ನಡಿಗೆ ಚಾಮುಂಡಿ ತಾಯಿಯನ್ನ ರಾಜಕೀಯಗೊಳಿಸದಿರಿ ಹಾಗೂ ಕೋಮು ಗಲಭೆ ಸೃಷ್ಟಿಸದೆ ಇರಿ ಎಂಬ ಘೋಷವಾಕ್ಯದಡಿ ಚಲೋ ಹಿಂದೂ ಜಾಗರಣ ವೇದಿಕೆಯ ಚಾಮುಂಡಿ ಚಲೋಗೆ ಕೌಂಟರ್ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸಿ ಸೆಪ್ಟೆಂಬರ್ 9ರಂದೇ ಚಾಮುಂಡಿ ಚಲೋ ಹಮ್ಮಿಕೊಂಡಿರುವಂತಹ ಹಿಂದೂ ಜಾಗರಣ ವೇದಿಕೆ ಅದೇ ದಿನ ದಲಿತ ಮಹಾಸಭಾ ವತಿಯಿಂದ ಚಾಮುಂಡಿ ನಡಿಗೆ ಆಯೋಜನೆ ಅನುಮತಿ ಕೋರಿ ನಗರ ಪೊಲೀಸ್ ಆಯುಕ್ತರಿಗೆ ದಲಿತ ಮಹಾಸಭಾ ಪತ್ರ ಬರೆದಿದೆ. ಚಾಮುಂಡಿ ನಡಿಗೆಯಲ್ಲಿ ಸುಮಾರು 10,000 ಜನರು ಭಾಗಿಯಾಗಬಹುದಾದ ಸಾಧ್ಯತೆ ಕೂಡ ಇದೆ. ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಅಂತ ಈ ಒಂದು ಪ್ಲಾನ್ ಬಿ ಅನ್ನು ರೆಡಿ ಮಾಡ್ಕೊಂಡಿರೋದು. ಕೋಮು ಗಲಭೆ ಸೃಷ್ಟಿಸದೆ ಇರಿ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ನಡಿಗೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದಲಿತ ಮಹಾಸಭಾದವರು. ಅದಕ್ಕೆ ಅಂತ ಪರ್ಮಿಷನ್ಗೆ ಕೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದಸರಾ ಉದ್ಘಾಟನೆಯ ವಿಚಾರ ಇದೀಗ ಸಾಕಷ್ಟು ಚರ್ಚೆಗಾಗ್ತಾ ಇದೆ, ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈಗ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇರೋದು ದಲಿತ ಮಹಾಸಭಾ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ? ಹೌದು ನೀತಿ, ಇಲ್ಲಿ ದಸರಾ ಉದ್ಘಾಟಕರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆಯನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರ. ಇದರ ಒಂದು ಪರ ವಿರೋಧವಾದಂತಹ ಒಂದು ಚರ್ಚೆಗಳು ಇದ್ದಂಥದ್ದು. ಜೊತೆಗೆ ಇದು ಈಗ ಒಂದು ರೀತಿ ರಾಜಕೀಯ ಬೆಳವಣಿಗೆಯನ್ನ ಪಡೆದುಕೊಂಡಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಬಾನು ಮುಷ್ತಾಕ್ ಅವರಿಗೆ ದಸರಾವನ್ನ ಉದ್ಘಾಟನೆ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಇದರ ಸಂದರ್ಭದಲ್ಲಿ ಈಗಾಗಲೇ ಏನು ಹಿಂದೂ ಜಾಗರಣ ವೇದಿಕೆಯವರು ಇದೇ 9ನೇ ತಾರೀಕು ಮೈಸೂರಿನ ಕುರುಬಾರಹಳ್ಳಿಯ ವೃತ್ತದಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತ ಒಂದು ಹಿನ್ನೆಲೆಗೆ ಒಂದು ಯಾತ್ರೆಯನ್ನ ಮಾಡ್ಲಿಕ್ಕೆ ಚಾಮುಂಡಿ ಬೆಟ್ಟ ಚಲೋ ಅನ್ನೋ ಒಂದು ಘೋಷಣೆಯನ್ನು ಮಾಡೋ ಮುಖಾಂತರ ಆ ಒಂದು ಛಲವನ್ನು ಹೊರಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆ ಮಾಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಹಿಂದೂ ಜಾಗರಣ ವೇದಿಕೆ ಈ ತರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದಕ್ಕೆ ತಿರುಗೇಟನ್ನ ಕೊಡ್ಲಿಕ್ಕೆ ಒಂದು ರೀತಿ ಟಾಂಗ್ ಅನ್ನ ಕೊಡ್ಲಿಕ್ಕೆ ಈಗ ದಲಿತ ಮಹಾಸಭಾವು ಕೂಡ ಮುಂದಾಗಿರ್ತಕ್ಕಂಥದ್ದು. ಅದೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 9ನೇ ತಾರೀಕಿನೇ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ಹಮ್ಮಿಕೊಂಡಿದೆ ಹಿಂದೂ ಜಾಗರಣ ವೇದಿಕೆ, ಈ ಒಂದು ಸಂದರ್ಭದಲ್ಲೇ ದಲಿತ ಮಹಾಸಭಾದ ವತಿಯಿಂದ ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಅಂದ್ರೆ ಚಾಮುಂಡಿ ನಡಿಗೆ ಅನ್ನೋ ಒಂದು ಹೆಸರಿನಲ್ಲಿ ಈಗ ಅವರು ಕೂಡ ಈ ಒಂದು ಯಾತ್ರೆಗೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ರಾಜಕೀಯವಾಗಿ ಈ ಒಂದು ದಸರಾ ಉದ್ಘಾಟಕರ ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥ ನಾವು ಗಮನಿಸಬಹುದು. ಇಲ್ಲಿ ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಲಿಕ್ಕೆ ಇವರು ಮುಂದಾಗಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಹಿಂದೂ ಜಾಗರಣ ವೇದಿಕೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ಚಲೋ ಅಂತ ಅನ್ನೋ ಒಂದು ಕಾರ್ಯಕ್ಕೆ ಅವ್ರು ಮುಂದಾಗಿದ್ದಾರೆ. ಇದಕ್ಕೆ ತಿರುಗೇಟನ್ನು ಕೊಡುವಂತ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಚಾಮುಂಡಿ ನಡಿಗೆ ಅಂತ ಹೇಳಿ ದಲಿತ ಮಹಾಸಭಾ ಅದೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನ ರಾಜಕೀಯ ಈ ಚಾಮುಂಡಿ ತಾಯಿಯನ್ನ ರಾಜಕೀಯಗೊಳಿಸಬೇಡಿ, ಜೊತೆಗೆ ಕೋಮು ಗಲಭೆ ಸೃಷ್ಟಿಸುವಂತ ಯಾವುದೇ ಕೆಲಸವನ್ನ ಮಾಡಬೇಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಘೋಷವಾಕ್ಯದಡಿ ಈಗ ಚಾಮುಂಡಿಗೆ ಚಲೋ ಅಂತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸಲಿಕ್ಕೆ ಬಿಜೆಪಿ ಜೊತೆಗೆ ಹಿಂದೂ ಸಂಘಟಕರು ಮುಂದಾಗಿದ್ದಾರೆ. ಹೀಗಾಗಿ ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು, ನಾವು ಚಾಮುಂಡಿ ನಡಿಗೆ ಅಂತ ಏನ್ ಮಾಡ್ಲಿಕ್ಕೆ ಮುಂದಾಗಿದ್ದೇವೆ ಅದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಈಗ ಪೊಲೀಸ್ ಆಯುಕ್ತರಿಗೂ ಕೂಡ ಪತ್ರವನ್ನು ಬರೀತಕ್ಕಂಥ ಒಂದು ಕೆಲಸವನ್ನ ಈಗ ಮಾಡಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಕೋಮು ಘರ್ಷಣೆಯನ್ನ ಉಂಟು ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಜಾಗರಣಕ್ಕೆ ವೇದಿಕೆಯವರು ಇರಬಹುದು ಅಥವಾ ಬಿಜೆಪಿಯವರು ಇರಬಹುದು, ಇವರೆಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಇದನ್ನ ಬೆಳಿಗ್ಗೆ 7:30ಕ್ಕೆ ಅಂದ್ರೆ ಸೆಪ್ಟೆಂಬರ್ 9ನೇ ತಾರೀಕು ಬೆಳಿಗ್ಗೆ 7:30ಕ್ಕೆ ಮೈಸೂರಿನ ಕುರುಬಾರಹಳ್ಳಿ ವೃತ್ತದಿಂದಲೇ ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಕಾರ್ಯಕ್ರಮವನ್ನ ದಲಿತ ಮಹಾಸಭಾ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದೇ ತಾರೀಕಿನಂದು ಅಂದ್ರೆ ಸೆಪ್ಟೆಂಬರ್ 9ನೇ ತಾರೀಕಿನಂದು ಬೆಳಿಗ್ಗೆ 9 ಗಂಟೆಗೆ ಹಿಂದೂ ಜಾಗರಣ ವೇದಿಕೆ ಚಾಮುಂಡಿ ಬೆಟ್ಟ ಚಲೋವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಎರಡು ಯಾತ್ರೆಗಳೇನು ನಡಿಲಿಕ್ಕೆ ಮುಂದಾಗುವಂತಹ ವಾತಾವರಣ ಇದೆ. ಇದಕ್ಕೆ ಪೊಲೀಸರು ಕಡಿವಾಣ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ತರದ ಘರ್ಷಣೆ ಏನು ಮಹಿಷಾ ದಸರಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಪೊಲೀಸರು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಈ ಎರಡಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಒಂದು ಕೆಲಸವನ್ನ ಪೊಲೀಸರು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕೆ ದಸರಾ ಉದ್ಘಾಟಕರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೊತೆಗೆ ಹಿಂದೂ ಸಂಘಟನಾಕಾರರು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದ್ರೆ ಈತ ಸರ್ಕಾರದ ಪರವಾಗಿರ್ತಕ್ಕಂಥವ್ರು ಜೊತೆಗೆ ಸಾಹಿತಿ ಬಾನು ಮುಷ್ತಾಕ್ ಪರವಾಗಿರ್ತಕ್ಕಂಥವ್ರು ಅವರ ಒಂದು ಉದ್ಘಾಟನೆಯನ್ನ ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಬಿಜೆಪಿಯ ನಾಯಕರು ಹಿಂದೂ ಸಂಘಟಕರಿಗೆ ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು.